ಹಾಯ್ ಫ್ರೆಂಡ್ಸ್, ಮಕ್ಕಳು ಸಂಜೆ ಪಾವ್ ಬಜ್ಜಿ ಮಾಡಿಕೊಡಮ್ಮ ಅಂತ ಹೇಳಿದರು. ಹಾಗೆ ಸ್ವಲ್ಪ ತರಕಾರಿ ಇರಲಿಲ್ಲ, ಅಂಗಡಿಗೆ ಹೋಗ್ಬಿಟ್ಟು ಕ್ಯಾರೆಟು, ಕಾಲಿಫ್ಲವರು, ಬಟಾಣಿ, ಆಲೂಗಡ್ಡೆ ಎಲ್ಲ ತೊಗೊಂಡು ಬಂದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಸಾಲ್ಟು ಮತ್ತು ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಬೇಯಲಿಕ್ಕಿಟ್ಟೆ. ಅದು ಬೇಯೋದ್ರೊಳಗಡೆ ಆನಿಯನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಚಾಪರ್ನಲ್ಲಿ ಹಾಕಿದೆ, ಇನ್ನೂ ಚಿಕ್ಕದಾಗಿ ಕಟ್ಟಾಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಆನಿಯನ್ನ ಕಟ್ ಮಾಡ್ಕೊಂಡೆ. ಹಾಗೆ ಟೊಮೊಟೊನೂ ಅಷ್ಟೇ ಚಾಪರ್ನಲ್ಲೇ ಕಟ್ ಮಾಡಿಕೊಂಡೆ. ತುಂಬ ಚಿಕ್ಕದಾಗಿ ಕಟ್ಟಂಗಾಗಿತ್ತು, ಕೈಯಲ್ಲಿ ಮಾಡುವಾಗ ತುಂಬ ಲೇಟ್ ಆಗುತ್ತೆ ಅಂತ ಚಾಪರಲ್ಲೇ ಮಾಡಿಕೊಂಡೆ. ತರಕಾರಿ ಕಟ್ಟಾಗಿತ್ತು, ಸ್ಮ್ಯಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಒಂದು ಬಾಣಲಿಲಿ ಅರ್ಧ ಬಟರ್ ಹಾಕ್ಬಿಟ್ಟು ಆನಿಯನ್ನು, ಗ್ರೀನ್ ಚಿಲ್ಲಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಆಮೇಲೆ ಟೊಮೊಟೊ, ಅರಿಶಿನ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಿದೆ. ಫ್ರೈ ಆದಮೇಲೆ ಮಸಾಲ, ಖಾರ ಪುಡಿ, ಆಮೇಲೆ ಪಾವ್ ಬಜ್ಜಿ ಮಸಾಲ ಒಂದು 3 ಸ್ಪೂನ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಮಾಡಿರೋ ತರಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಫ್ರೈ ಆದಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಕೆಳಗಿಟ್ಟೆ. ಹಾಗೆ ಬನ್ನಿಗೆ ಬಟರ್ 2 ಸೈಡ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಹಾಕ್ಕೊಟ್ಟೆ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು, ಬಾಯ್.